ಎಲ್ಲರಿಗೂ ನಮಸ್ಕಾರ ಮತ್ತು SRH ಸವಾರಿಯ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಆಲ್ ರೈಟ್, ಸೊ ಫೈನಲಿ ಸುಮಾರು ದಿನಗಳ ಆದಮೇಲೆ ಒಂದು ಲಾಂಗ್ ರೈಡ್ ಪ್ಲ್ಯಾನ್ ಆಗಿದೆ. ಇಲ್ಲ, ಪ್ಲ್ಯಾನ್ ಆಗಿ ಎಕ್ಸಿಕ್ಯೂಟ್ ಆಗ್ತಿದೆ. ಯಾಕಂದರೆ ಲಾಸ್ಟ್ ಒಂದು 2 ವಾರದಲ್ಲಿ ಒಂದು 2-3 ರೈಡು ಪ್ಲ್ಯಾನ್ ಆಯಿತು, ಕ್ಯಾನ್ಸಲ್ ಆಯಿತು. ಸೊ ಈಗ ಇನ್ನೊಂದು 10 ನಿಮಿಷಕ್ಕೆ ಗಣಿ ಬರ್ತಾ ಇದ್ದಾರೆ. ಸೊ ನಾನು ಅವ್ರ ಜೊತೆ ಒಂದು ರೈಡ್ ಹೋಗ್ತಾ ಇದ್ದೀನಿ. ಈಗ ನಾವೀಗ ಇಲ್ಲಿ ಮಡಿವಾಳ ಹತ್ರ ಮೀಟ್ ಆಗ್ತೀವಿ. ಸೊ ಅವ್ರು ಮೀಟ್ ಆದಮೇಲೆ ಅವ್ರು ಬಂದಮೇಲೆ ಸೊ ನಾವು ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಅಂತೆಲ್ಲ, ಏನು ಪ್ಲ್ಯಾನ್ ಎಕ್ಸಾಕ್ಟ್ಲಿ ಇದೆ ಅಂತ ನಿಮಗೆ ಹೇಳ್ತೀನಿ, ಆಯಿತಾ. ಟೈಮ್ ಬಂದುಬಿಟ್ಟು 3 ಗಂಟೆ 11 ನಿಮಿಷ. ನಾವು ಸ್ವಲ್ಪ ಬೇಗ ಹೊರಟಿದ್ದೀವಿ, ದೂರ ಜಾಸ್ತಿ ಇದೆ. ಸೊ ಆದಷ್ಟು ಬೇಗ ರೀಚ್ ಆಗೋಣ ಅಂದ್ಕೊಂಡು, ಆಯಿತಾ. ಬನ್ನಿ ನೋಡೋಣ ಇವತ್ತು ರೈಡ್ ಹೆಂಗಿರುತ್ತೆ ಅಂತ. ಜೋಶ್ ಅಂತೂ ಸಿಕ್ಕಾಪಟ್ಟೆ ಇದೆ ಇವತ್ತು, ತುಂಬ ಖುಷಿನೂ ಆಗ್ತಾಯಿದೆ. ಪ್ಲ್ಯಾನ್ ಮಾಡಿ ರೈಡ್ ಕೂಡ ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀವಿ ಅಂತ. ಲೆಟ್ಸ್ ಸಿ ಹೌ ಇಟ್ ಗೋಸ್. 15 ನಿಮಿಷ ವೇಟ್ ಮಾಡಿದ್ಮೇಲೆ ನಮ್ಮ ಗಣಿಯವರು ಬಂದಿದ್ದಾರೆ, ಆಯಿತಾ. ಲೆಟ್ಸ್ ಮೀಟ್ ಆ್ಯಂಡ್ ಗ್ರೀಟ್. ಒಂದು ನಿಮಿಷ ಆಯ್ತು, ರೆಡ್ ಗ್ಲೂ ಆನ್ ಮಾಡ್ಕೊಳ್ಳಿ. ಗಾಡ್, ಇಟ್ಸ್ ಅನ್ ಆಕ್ಸಿಡೆಂಟ್ ಇದೆ. ಓ ಶಿಟ್, ಅರ್ಲಿ ಮಾರ್ನಿಂಗ್ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಪಾಪ. ಐ ಥಿಂಕ್ ಕೈಗೆ ಮುರಿದೋಗಿದೆ, ಕಾರನ್ನು ಹೊಡೆದಿದ್ದಾನೆ ಅನಿಸುತ್ತೆ. ಶಿಟ್. ಸ್ಟ್ರೇಟ್ ಗಣಿ, ಸ್ಟ್ರೇಟ್. ಗೆಟ್ ಇನ್ ಟು ದಿಸ್ ಥಿಂಗ್. ಯಾ, ಗೆಟ್ ಇನ್. ಫೈನಲಿ ಅಂತೂ ಸಿಟಿಯಿಂದ ಹೊರಗೆ ಬಂದ್ವಿ. ಜಾಲಹಳ್ಳಿ ಕ್ರಾಸಲ್ಲಿ ಒಂದು ಟೀ ಬ್ರೇಕ್ ಹಾಕ್ಕೊಂಡು ಇವಾಗ ಇಲ್ಲಿಂದ ಮುಂದೆ ಹೈವೇ ಅಂದ್ಕೋತೀನಿ. ಬನ್ನಿ ಹೋಗೋಣ. ಓಕೆ, ಕೂಲ್. ರೈಟ್, ಓಕೆ, ಫೈನ್. ದ ಫ್ಯಾಂಟಾಸ್ಟಿಕ್. ಓಕೆ, ಈ ಟ್ರಿಪ್ಪಿದ ವಿಶೇಷ ಏನಂದರೆ 2 ದಿನದಿಂದ ಟ್ರಿಪ್ ಪ್ಲ್ಯಾನ್ ಮಾಡಿಬಿಟ್ವಿ. ಆ್ಯಂಡ್ ಟುಡೇ ವಿ ಬೋತ್ ಆರ್ ಗೋಯಿಂಗ್ ಟು ಗೋವಾ ಫೈನಲಿ. ಬಾಯ್ಸ್ ಟ್ರಿಪ್ಪು, ಆಯಿತಾ. ಎಷ್ಟೋ ಜನ ಪಾಪ ತಿಂಗಳನ್ಗಟ್ಟೆ ಪ್ಲ್ಯಾನ್ ಮಾಡಿಬಿಟ್ಟು ಹೋಗೋಕ್ಕೆ ಆಗಲ್ಲ. ನಾವು ನಿನ್ನೆ ಪ್ಲ್ಯಾನ್ ಮಾಡಿಬಿಟ್ಟು ಇವತ್ತು ಹೋಗ್ತಾಯಿದ್ವಿ. 2 ದಿನದಿಂದ ಪ್ಲ್ಯಾನ್ ಮಾಡಿಬಿಟ್ಟು ಇವತ್ತು ಹೋಗ್ತಾಯಿದ್ವಿ. ಐ ಕನ್ಸಿಡರ್ ಮೈ ಸೆಲ್ಫ್ ಲಕ್ಕಿ ಆ್ಯಂಡ್ ಥ್ಯಾಂಕ್ ಯು ಗಣಿ ಫಾರ್ ಕಮಿಂಗ್. ಮೈ ಗಾಡ್, ರೆಡ್ ಸಿಗ್ನಲ್ಲು. ಯಾವ ಟೋಲ್ ಅಂತ ಗೊತ್ತಿಲ್ಲ ಇದು, ಬಟ್ ಅಗೇನ್ ಐ ಥಿಂಕ್ ಇಟ್ ಈಸ್ ನೆಲಮಂಗಲ ಟೋಲ್, ಬಟ್ ಐ ಡೌಟ್. ಮೈ ಗಾಡ್. ಬೈಕ್ ಲೇನ್ ಯಾಕೋ ಕ್ಲೋಸ್ ಇತ್ತು, ಅದಕ್ಕೆ ನಾವು ಕಾರ್ ಲೇನಿಂದಾನೇ ನುಗ್ಕೊಂಡು ಬಂದ್ವಿ ಈ ಕಡೆ. ಓಕೆ, ದಿಸ್ ಇಸ್ ದ ಪ್ಲೇಸ್ ವೇರ್ ಯೂಶ್ವಲಿ ಪೀಪಲ್ ಅರ್ಲಿ ಮಾರ್ನಿಂಗ್ ರೈಡ್ಸ್ಗಳು ಇಲ್ಲೇ ಮೀಟ್ ಆಗೋದು. ಓಕೆ, ಸೊ ನಮ್ಮದು ಫಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ತುಮಕೂರು. ಅದು ಇನ್ನೂ 1 ಅವರ್ ತೋರಿಸ್ತಾ ಇದೆ. ಸೊ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ನಾವು ಹೋಗ್ತಾ ಇರೋದು ಬಾಣಲಿಮ್ಮು, ಗೋವಾದಲ್ಲಿ, ಸೌತ್ ಗೋವಾದಲ್ಲಿ. ಸೊ ಅದಕ್ಕೆ ಐ ಹ್ಯಾಡ್ 3 ಆಪ್ಷನ್ಸ್. ಒಂದು ಯಲ್ಲಾಪುರ ಘಾಟು, ಇಲ್ಲಾಂದರೆ ಒಂದು ಶಿರ್ಸಿ ಘಾಟು, ಇಲ್ಲಾಂದರೆ ಬಂದ್ಬಿಟ್ಟು ಮಲೆಮನೆ ಘಟ್ಟ. ಸೊ ಮಲೆಮನೆ ಘಟ್ಟದಿಂದ ಹೋದರೆ ನಮ್ಗೆ ಆಲ್ಮೋಸ್ಟ್ ಒಂದು 10 to 15 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಬಟ್ ಐ ಸ್ಟಿಲ್ ಚೂಸ್ ಮಲೆಮನೆ ಘಾಟ್ ಬಿಕಾಸ್ ಆ ರೋಡ್ ಸ್ವಲ್ಪ ಫೆಮಿಲಿಯರ್ ಇದೆ ನನಗೆ. ಶಿರ್ಸಿ ಘಾಟ್ ಮತ್ತು ಯಲ್ಲಾಪುರ ಘಾಟ್ ನನಗೆ ರೋಡೆಲ್ಲ ಅಷ್ಟು ಚೆನ್ನಾಗೇನು ಗೊತ್ತಿಲ್ಲ. ಮತ್ತು ಮಳೆ ಸೀಸನ್ ಇರೋದ್ರಿಂದ ಸ್ವಲ್ಪ ಡೇಂಜರಸ್ಸು. ಸೊ ಇವಾಗ ನಾವು ಇಲ್ಲಿಂದ ಡೈರೆಕ್ಟ್ ಹೋಗ್ಬಿಟ್ಟು ತುಮಕೂರಿಂದ ಶಿವಮೊಗ್ಗದಿಂದ ಸಾಗರದಿಂದ ಹೊನ್ನಾವರದಿಂದ ರೈಟು, ಆಮೇಲೆ ಅಲ್ಲಿಂದ ಕಾರವಾರ ಥ್ರೂ ನಾವು ಇಲ್ಲಿ ಡೈರೆಕ್ಟ್ಲಿ ಗೋ ಟು ಗೋವಾ ಅಂತ ಅಂದ್ಕೊಂಡಿದ್ದೀವಿ. ರಿಯಲಿ ಎಕ್ಸೈಟೆಡ್ ಅಬೌಟ್ ದಿಸ್ ರೈಡ್. ಸದ್ಯಕ್ಕಂತೂ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ 4 ಗಂಟೆ ಆಯಿತು. ರೋಡ್ ಇಷ್ಟೊತ್ತು ಸಿಗ್ನಲ್ಸ್ ಇತ್ತು, ಬಟ್ ರೋಡ್ ಖಾಲಿ ಇತ್ತು. ಓಕೆ, ಬಟ್ ಇವಾಗ ಸಿಟಿ ಎಲ್ಲ ಕಳೆದ್ಬಿಟ್ಟು ಫೈನಲಿ ಬಂದು ಹೈವೇ ಟಚ್ ಆಗಿದ್ದೀವಿ. ಇವಾಗ ಸ್ವಲ್ಪ ಇನ್ಮೇಲೆ ಗಾಡಿ ಓಪನ್ ಮಾಡೋದು ಅಷ್ಟೇ. ಇಲ್ಲಿ ನೆಲಮಂಗಲ ಟೋಲ್ ಬಂತು, ಇನ್ಫೇಮಸ್ ನೆಲಮಂಗಲ ಟೋಲು. ಸೊ ಇವಾಗ ವಿ ಕ್ಯಾನ್ ಸೇ ಅಫಿಷಿಯಲಿ ವಿ ಆರ್ ಔಟ್ ಆಫ್ ಸಿಟಿ.
ಲಾಂಗ್ ಹಾಲ್ ಗಾಡಿಗಳು. ಇದು 3ನೇದು 4ನೇದು ನನಗೆ ಸಿಗ್ತಾ ಇರೋದು ಈಗ. ಇದು ಲಾಂಗ್ ಹಾಲ್ ಟ್ರಕ್ಕು. ಈ ಗಾಡಿ ಬಂದ್ಬಿಟ್ಟು ಅದರದ್ದು ಪೈಲಟು. ಗಣಿಗಿನ ಪೆಟ್ರೋಲ್ ಬೇಕಂತೆ. ಓಕೆ, ನಮ್ಮ ದಿನದ 3ನೇ ಪೆಟ್ರೋಲ್ ಬಂಕು. ಹಿಂದಿನ 2 ಪೆಟ್ರೋಲ್ ಬಂಕಲ್ಲಿ ಚಾಪೆ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಅಲ್ಲಿ ಯಾರು ನಾವು ಹಾರ್ನ್ ನೋಡಿದ್ರು ಏನು ಮಾಡಿದ್ರು ಜೋರು ನಿದ್ದೆ ಹೊಡಿತಿದ್ರು. ಅವ್ರು ಬಂದಿಲ್ಲ ಪೆಟ್ರೋಲ್ ಹಾಕೋಕ್ಕೆ. ಅದಕ್ಕೆ ನಾವು ಇಂಡಿಯನ್ ಆಯಿಲಿಗೆ ಬಂದೀಗ ಫೈನಲಿ ಹಾಕೋತಾ ಇದ್ದೀವಿ ಪೆಟ್ರೋಲ್ನ. ಬನ್ನಿ. ತುಮಕೂರು ನಮ್ಮದು ದಿನದ ಫಸ್ಟ್ ಸ್ಟಾಪ್ ಬಂದಿದೆ. ಸೊ ತುಮಕೂರಿಂದ ನಮ್ಮದು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಶಿವಮೊಗ್ಗ, ಆಮೇಲೆ ಕಾರವಾರ, ಆಮೇಲೆ ಗೋವಾ. ಪ್ರಾಬಬ್ಲಿ ವಿಲ್ ರೀಚ್ ಬೈ 3:34 ಅಂತ ಅನ್ಕೋತೀನಿ ಇದೇ ಸ್ಪೀಡಲ್ಲಿ ಹೋದರೆ. ಬಟ್ ಆ್ಯಸ್ ದ ಡೇ ಗೋಸ್ ನಮ್ಮದು ಬ್ರೇಕ್ ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಒಂದು ಸ್ಪೀಡ್ ಬ್ರೇಕರ್ ಬಂತು. ಒಳ್ಳೆ ಬ್ರೇಕ್ ಹಾಕ್ಕೊಂಡ್ವಿ. ಇಲ್ಲಿಂದ ಶಿವಮೊಗ್ಗ ಇನ್ನು 191 ಕಿಲೋಮೀಟ್ರ್ ಇದೆ. ರೋಡ್ ಅಂತೂ ಇಲ್ಲಿಂದ ಸೂಪರಾಗಿ ಹಿಂಗೆ ಇದೆ ಅಂತೆ, 4 ಲೇನ್ ಇದೆ ಅಂತೆ. ಸೊ ನೋ ಪ್ರಾಬ್ಲಮ್, ಆರಾಮಾಗಿ ಹೊಡ್ಕೊಂಡು ಹೋಗ್ಬೋದು ಅನ್ಕೋತೀನಿ. ಆ್ಯಕ್ಚುಲಿ ಎಂಜಾಯಿಂಗ್ ದ ರೈಡ್, ಮಜಾ ಬರ್ತಾಯಿದೆ. ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದ್ದೆ ಇದನ್ನು. ಇನ್ನೊಂದು ಹ್ಯಾಪಿ ಪಾರ್ಟ್ ಏನಂತ ಹೇಳಿದ್ರೆ, ಹಿಂಗೆ ಪ್ಲ್ಯಾನ್ ಮಾಡಿ ಇನ್ಸ್ಟೆಂಟಾಗಿ ಗೋವಾ ಹೋಗ್ತಾ ಇದ್ದೀನಿ. ಅದೊಂದೇ ಖುಷಿ ನನಗೆ. ಗೋವಾ ಅಂದರೆ ನಾನು ಹೋಗ್ತಾ ಇರ್ತೀನಿ, 3-4 ತಿಂಗಳಿಗೆ ಒಂದ್ಸಲಿ ಹೋಗ್ತಾ ಇರ್ತೀನಿ ಗೋವಾಗೆ. ಬಟ್ ಅಗೇನ್ ಬೈಕ್ ಓಡಿಸ್ಕೊಂಡು ಗೋವಾಗೆ ಗಣಿ ಜೊತೆ ಹೋಗ್ತಿದ್ದೀನಿ ಅನ್ನೋದೇ ಖುಷಿ ನನಗೆ, ಅಷ್ಟೇ, ಮತ್ತೇನಿಲ್ಲ. ಬನ್ನಿ ಹೇಳಿ. ಏಯ್ ಬರಲ್ಲ, ಒಂದು ನಿಮಿಷ ಬರ್ತೀನಿ ರೀ. ಹಾಂ, ಗೋ ಕಮ್. ಓಕೆ ಫೈನ್. ಬ್ರೇಕ್ಫಾಸ್ಟ್ ಸ್ಪಾಟು, ನಮ್ಮ ದಿನದ ಫಸ್ಟ್ ಅಫಿಷಿಯಲ್ ಬ್ರೇಕ್ಫಾಸ್ಟ್ ಬ್ರೇಕು. ಇದ್ಯಾವುದೋ ಲಿಂಗ್ಲಾಪುರ ಗೇಟ್ ಅಂತೆ. ಇದರ ನೆಕ್ಸ್ಟ್ ಈಗ ಕಡೂರು, ಆಮೇಲೆ ಬಿರೂರು, ಆಮೇಲೆ ಸೊ ಆ್ಯಂಡ್ ಸೊ ಫೋರ್ ಶಿವಮೊಗ್ಗ ಎಲ್ಲ ಆಯಿತಾ. ಸೊ ಸದ್ಯಕ್ಕೆ ನಾವು ಇಲ್ಲಿ ಶ್ರೀ ರಾಘವೇಂದ್ರ ಗ್ರ್ಯಾಂಡ್ ಅಂತ ಒಂದು ಹೋಟ್ಲಿದೆ. ಆ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಅಂತ ನಿಂತ್ಕೊಂಡಿದ್ದೀವಿ, ಬ್ರೇಕ್ಫಾಸ್ಟ್ ಬ್ರೇಕ್ ಅಂತ. ಐ ವುಡ್ ಸೇ ದಿಸ್ ಪರ್ಟಿಕ್ಯುಲರ್ ರೋಡ್ ಇದೆಯಲ್ಲ, ಈ ಪರ್ಟಿಕ್ಯುಲರ್ ಸ್ಟ್ರೆಚ್ ಇದೆಯಲ್ಲ, ದಿಸ್ ಇಸ್ ಸಮಥಿಂಗ್. ನಾನು ಊರಿಗೆ ಹೋಗ್ತಿರುವಾಗ ಪ್ರತಿ ಸಲ ನಾವು ಇದೇ ರೋಡಲ್ಲಿ ಹೋಗ್ತಾ ಇದ್ವಿ. ಯಾವಾಗಿಂದ ಇಲ್ಲಿ 4 ಲೇನ್ ಕೆಲಸ ಸ್ಟಾರ್ಟ್ ಆಯ್ತಲ್ಲ, ಸೊ ಪ್ರಾಬ್ಲಿ ವಿ ಸ್ಟಾಪ್ಡ್ ಕಮಿಂಗ್ ಆನ್ ದಿಸ್ ರೋಡ್ ಆಯಿತಾ. ನಾವು ಏನು ಮಾಡ್ತೀವಿ, ಚಿತ್ರದುರ್ಗ ಹೋಗಿ, ಚಿತ್ರದುರ್ಗ ಶಿವಮೊಗ್ಗ ಹೋಗಿ, ಶಿವಮೊಗ್ಗದಿಂದ ನಮ್ಮ ಊರಿಗೆ ಹೋಗ್ತಾ ಇದ್ವಿ. ಸೊ ಇವಾಗ ಕಂಡೀಷನ್ ಸ್ವಲ್ಪ ಓಕೆ ಇದೆ. ಇನ್ಫ್ಯಾಕ್ಟ್ ಅಂಟಿಲ್ ತುಮಕೂರು ನಾಟ್ ಸೋ ಗ್ರೇಟ್. ತುಮಕೂರು ಕ್ರಾಸ್ ಆದಮೇಲೆ ನಮ್ಮ ಸ್ವಲ್ಪ ರೋಡ್ ತುಂಬ ಚೆನ್ನಾಗಾಗಿದೆ ಆಯಿತಾ. ಸ್ವಲ್ಪ ಡೈವರ್ಷನ್ಸ್ ಇದೆ ಅಂತ ಹೇಳ್ಬೋದು, ಬಟ್ ರೋಡ್ ಈಸ್ ಗುಡ್. ಓಕೆ, ಸೊ ಐ ವುಡ್ ಸೇ ಓಕೆ. ಸೊ ಯಾಕಂದರೆ ತುಮಕೂರು ಕ್ರಾಸ್ ಆದಮೇಲೆ ನಾವು ಆಲ್ಮೋಸ್ಟ್ 120-130 ಹೊಡ್ಕೊಂಡೇ ಬಂದಿದ್ದೀವಿ.
ಆಯಿತಾ. ಇಷ್ಟೊತ್ತು ರೈಡ್ ಅಂತೂ ಸಖತ್ ಸೂಪರಾಗಿ ಹೋಗಿದೆ. ವಿ ಹ್ಯಾವ್ ಆಲ್ರೆಡಿ ಕವರ್ಡ್ ಸಮ್ವೇರ್ ಅರೌಂಡ್ 200-250 ಕಿಲೋಮೀಟರ್ಸ್ ಅಂತ ಅನ್ಕೋಬೋದು. ಅಟ್ಲೀಸ್ಟ್ ನಾನು ಫ್ರಮ್ ದ ಟೈಮ್ ಐ ಲೆಫ್ಟ್ ದ ಹೋಮ್ ಇನ್ ದ ಮಾರ್ನಿಂಗ್. ಫಸ್ಟು ಈಗ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆ್ಯಂಡ್ ದೆನ್ ವಿಲ್ ಕಂಟಿನ್ಯೂ ವಿತ್ ಅವರ್ ರೈಡ್ ಅಂತ ಹೇಳ್ತೀನಿ. ಸದ್ಯಕ್ಕೆ ಮಳೆ ಇಲ್ಲ, ಬಿಸಿಲು ಜಾಸ್ತಿ ಇಲ್ಲ. ಇಟ್ ಈಸ್ ಲೈಕ್ ಸಮ್ವೇರ್ ಒಂಥರ ಒಳ್ಳೆ ಕ್ಲೌಡಿ ವೆದರ್ ಇದೆ. ರೈಡ್ ಮಾಡೋಕ್ಕೆ ಸಖತ್ ಕ್ಲೈಮೇಟು. ನಮ್ಮ ಇವತ್ತಿನ ಬ್ರೇಕ್ಫಾಸ್ಟು ಇಡ್ಲಿ ವಡೆ ಸಾಂಬಾರ್, ಮೈ ಸ್ಟೇಪಲ್ ಫುಡ್. ಆ್ಯಂಡ್ ಗಣಿ ಬಂದು ಪೂರಿ ಆರ್ಡರ್ ಮಾಡಿದ್ದಾರೆ. ಬ್ರೇಕ್ಫಾಸ್ಟ್ ಬ್ರೇಕ್ ಅಂತೂ ಆಯಿತು. ಇವಾಗ ನೆಕ್ಸ್ಟ್ ಊರು ಬಂದ್ಬಿಟ್ಟು ನಮಗೆ ಯಾವಾಗ ಹೇಳ್ದಂಗೆ ಕಡೂರು ಸಿಗುತ್ತೆ, ಆಮೇಲೆ ಬಿರೂರು ಸಿಗುತ್ತೆ. ಸೊ ವಿ ಜಸ್ಟ್ ಗೋಯಿಂಗ್ ಟುವರ್ಡ್ಸ್ ದ ಸ್ಟಾರ್ಟ್, ಮತ್ತೇನಿಲ್ಲ. ರೋಡ್ ಅಂತೂ ಸೂಪರಾಗಿದೆ. ಆ್ಯಕ್ಚುಲಿ ಇಟ್ಸ್ ಫನ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಟ್ರಕ್ ನೋಡಿ ಹೆಂಗೆ ನಿಂತ್ಕೊಂಡ್ಬಿಟ್ಟಿದ್ದಾವೆ ರೋಡ್ ಮಧ್ಯ. ಪುಣ್ಯಾತ್ಮ ರೆಡ್ ಕಲರ್ VLC ಮೀಡಿಯಾ ಯಾರಾದರೂ ಇಟ್ಟಿದ್ದಾನೆ, ಇಲ್ಲಾಂದರೆ ಡೇಂಜರ್ ಅದು ತುಂಬ. ಮಳೆ ಬಂತು. ಪ್ರಾಬಬ್ಲಿ ಐ ವಿಲ್ ಬಿ ಟೇಕಿಂಗ್ ಮೈ ಕ್ಯಾಮ್ರಾ ಆಫ್ ಆ್ಯಂಡ್ ಪುಟಿಂಗ್ ಇಟ್ ಇನ್ಸೈಡ್ ಐ ಗೆಸ್. ಇನ್ನೊಂದು 16 ಕಿಲೋಮೀಟರ್ ದೂರ ಇದೆ. ಇಷ್ಟೊತ್ತು ಸಿಕ್ಕಾಪಡೆ ಜೋರು ಮಳೆ. ಸೊ ನಾನು ರೇನ್ ಪ್ಯಾಂಟ್ ಎಲ್ಲ ಹಾಕ್ಕೊಂಡೆ. ಬಟ್ ಗಣಿ ಹ್ಯಾಸ್ ಫಾರ್ಗಾಟನ್ ಹಿಸ್ ರೇನ್ ಗೇರ್ಸ್. ಸೊ ಅಲ್ಲೆಲ್ಲ ನಿಂತ್ಕೊಂಡು ಹಂಗೆ ಮಾಡ್ಕೊಂಡು ಬಂದ್ವಿ. ವಿ ಲಾಸ್ಟ್ ಸಮ್ ಟೈಮ್, ಬಟ್ ಐ ಗೆಸ್ ದ್ಯಾಟ್ಸ್ ಓಕೆ. ನಾವು ಇವತ್ತೇನು ಮಾಡೋದಂತೇನು ಅಂತ ಪ್ಲ್ಯಾನ್ ಏನಿಲ್ಲ. ಎಲ್ಲ ಇರೋದು ನಾಳೆಗೆ ಪ್ಲ್ಯಾನು. 10 ಕಿಲೋಮೀಟರ್ಸ್ ಫ್ರಮ್ ಹಿಯರ್ ಇಸ್ ಶಿವಮೊಗ್ಗ. ಆಮೇಲೆ ಅಲ್ಲಿಂದ ಎಷ್ಟಂತ ನೋಡಬೇಕು ಗೋವಾಗೆ. ಇಟ್ ವಿಲ್ ಬಿ ಈಸಿಲಿ 300 ಕಿಲೋಮೀಟರ್ಸ್ ಮೋರ್ ಐ ಗೆಸ್. ನೋಡೋಣ ಬನ್ನಿ. ಡೇಟ್ ಏನಂದರೆ, ಈ 4 ಲೇನ್ ರೋಡು ನೀವು ಈ ಸೈಡಿಂದ ಬರ್ತೀರಾ ಅಂದರೆ ತುಮಕೂರು ತನಕ ಚೆನ್ನಾಗಿಲ್ಲ. ತುಮಕೂರು ಆದಮೇಲೆ ಶಿವಮೊಗ್ಗ ತನಕ ಸೂಪರಾಗಿದೆ. ಶಿವಮೊಗ್ಗ ಆದಮೇಲೆ ನೋಡಿ ಈ ಥರ ರೋಡ್ ಇದೆ. ಕೆಲಸ ಕಂಪ್ಲೀಟ್ ಆಗಿಲ್ಲ. ಇಟ್ಸ್ ಹಾರಿಬಲ್. ನನಗಂತೂ ಎಷ್ಟೋ ಕಡೆ ನಾನು ಫುಲ್ ಆಫ್ ರೋಡಲ್ಲೆಲ್ಲ ಹೊಡ್ಕೊಂಡ್ಬಂದಿದ್ದೀನಿ. ಐ ವುಡ್ ಸ್ಟಿಲ್ ಸೇ ದಿಸ್ ಈಸ್ ನಾಟ್ ಅಡ್ವೈಸಬಲ್. ಈ ಕಡೆಯಿಂದ ಬರಬೇಡಿ. ನಿಮ್ಗೆ ಶಿವಮೊಗ್ಗ ಹೋಗ್ಬೇಕಂದ್ರೆ ಸುಮ್ಮನೆ ಚಿತ್ರದುರ್ಗ ಹೋಗಿ ಅಲ್ಲಿಂದ ಶಿವಮೊಗ್ಗ ಹೋಗ್ಬಿಡಿ. ಇಟ್ ವಿಲ್ ಬಿ ಈಸಿಯರ್, ಫಾಸ್ಟರ್ ಆ್ಯಂಡ್ ಚೀಪರ್ ಫಾರ್ ಯು, ಫಾರ್ ಶ್ಯೂರ್. ಓಕೆ, ಆಗಿದೆ. ಈಗ ರಿಯಲ್ ಲೈಫ್ ಟೆಸ್ಟು, ಇಫ್ ಇಟ್ ಆ್ಯಕ್ಚುಲಿ ಮೇಕ್ ಅ ಡಿಫ್ರೆನ್ಸ್ ಆರ್ ನಾಟ್. ಇನ್ನು ಸ್ವಲ್ಪ ಹೊತ್ತಿಗೆ ಸಾಗರ ಕ್ರಾಸ್ ಆಯಿತು. ಈಗ ಮಲೆಮಂಡೆ ಘಟ್ಟ ಸ್ಟಾರ್ಟ್ ಆಗುತ್ತೆ. ಮಾವಿನಗುಂಡಿ ಬರುತ್ತೆ ನೆಕ್ಸ್ಟು. ಅದಾದ್ಮೇಲೆ ಮಲೆಮಂಡೆ ಘಟ್ಟ ಸ್ಟಾರ್ಟ್ ಆಗುತ್ತೆ. ಲೆಟ್ಸ್ ಟೆಸ್ಟ್ ಇಟ್ ಔಟ್. ಓಹೋ, ಮಿಷಲ್ ಥಿಂಗ್ ಇಸ್ ಗುಡ್. ಓಕೆ, ಕೂಲ್. ನೋಡೋಣ ಬನ್ನಿ. ಲೈಫ್ ಟೆಸ್ಟ್ ಆಫ್ ಏರ್ ಸೀಟ್ ಬಿಗಿನ್ಸ್. ಹಾಕೋಬಿಟ್ಟೆ. ಅಮ್ಮ, ಓಹೋ, ಒಂಥರ ಚೆನ್ನಾಗಿದೆ. ರೈಟ್. ಸೊ ಫೈನಲಿ ನಾವು 1 hour ರೀಚ್ ಆಗಿದ್ದೀವಿ. ಇಲ್ಲಿಂದ ಇನ್ನೊಂದು 3 hour ಗೋವಾ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಸಾಕಾಗಿರುತ್ತೆ ರೈಡು. ಇಷ್ಟೊತ್ತಂತೂ ಮಜಾ ಬಂತು. ಹೊಸ ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂದರೆ, ಇನ್ಮೇಲೆ ರೈಡ್ ಹೋಗೋರ್ಗೆ ಎಲ್ಲರಿಗೂ ರೇನ್ ಗೇರ್ ತೊಗೊಳ್ಳಿ ಅಂತ ನೆನ್ಪು ಮಾಡಬೇಕು. ನಾನು ಮಾಡಿಲ್ಲ ಹೋಗ್ತು, ಎಲ್ಲ ನಿಂತ್ಕೊಂಡು ಬಂದಿದ್ದೀನಿ ಅವಾಗಿಂದ. ಸೊ ರೇನ್ ಗೇರ್ ತೊಗೊಳ್ಳಿ ಅಂತ ನೆನ್ಪು ಮಾಡಬೇಕು. ವಿ ಹ್ಯಾವ್ ಎಂಟರ್ಡ್ ಕಾರವಾರ. ಈ ಟೆಂಪಲ್ ಕಾಣ್ತಿದ್ದಾರೆ. ದಿಸ್ ಇಸ್ ದಿ ಒಂಥರ ಬಾರ್ಡರ್ ಲೈನ್ ಫಾರ್ ಕಾರವಾರ ಇದು. ಸೊ ನಾವು ಚಿಕ್ಕವರಿದ್ದಾಗೆಲ್ಲ ಬೆಂಗಳೂರಿಂದ ನಾವು ಕಾರವಾರ ನಮ್ಮ ಅಜ್ಜಿ ಮನೆಗೆ ಬರ್ತಿರುವಾಗ ಈ ಟೆಂಪಲ್ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ನಮಗೆ. ಯಾಕಂದರೆ ಕಾರವಾರ ಬಂತು ಅಂತ. ಸೊ ಅಷ್ಟೇ ಖುಷಿ ಇವತ್ತು ಆಗ್ತಿದೆ. ಐ ಆಮ್ ಹ್ಯಾಪಿ. ಐ ಆಮ್ ಕಮಿಂಗ್ ಟು ಕಾರವಾರ ಸೆಕೆಂಡ್ ಟೈಮ್. ಆಯಿತಾ, ಅವಾಗಲಿನ ಕಾರವಾರಗೂ ಇವಾಗೂ ತುಂಬ ಡಿಫ್ರೆನ್ಸ್ ಇದೆ, ಬೇರೆ ವಿಷಯ. ಬಟ್ ಐ ಆಮ್ ಹ್ಯಾಪಿ ದಟ್ ಐ ಆಮ್ ಇನ್ ಕಾರವಾರ. ಸೊ
ಸ್ಟೆಲ್ಲಿಂಗ್ ಇನ್ನೊಂದು 70 ಕಿಲೋಮೀಟರ್ಸ್ ಇದೆ. ಓಕೆ, ಕಾರವಾರ ಮೇನ್ ಸಿಟಿಲಿಂದ ಒಂದು 8 to 10 ಕಿಲೋಮೀಟರ್ಸ್ ದೂರ ಇದೆ. ನೋ ವರೀಸ್. ಎನಿವೇಸ್ ವಿಲ್ ರೀಚ್ ದೇರ್ ಬೈ 8:30. ಯಾರಿಗೋ ಸಿಕ್ಕಾಪಟ್ಟೆ ಕ್ಯಾಚ್ ಹಾಕೋರು ಟ್ರಕ್ ಅವ್ರಿಗೆ, ನಮಗಲ್ಲ. ಮಿಕಾ ನಾನಲ್ಲ. ಬನ್ನಿ. ಲಾರಿಗಳು ದೊಡ್ಡ ದೊಡ್ಡ ಮೀನು ಇವತ್ತು, ಸಣ್ಣ ಸಣ್ಣ ಮೀನೆಲ್ಲ ಇಲ್ಲ, ಬಾಂಗಡೆ ಎಲ್ಲ ಇಲ್ಲ, ಬರೀ ಸೋಣು ಕಲ್ಲಿ. ಸ್ಟ್ರೇಟ್ ಹೋಗ್ಬೇಕು ಗಣಿ. ನಾರ್ತ್ ಇಂಡಿಯಾದಲ್ಲಿ ಅಟಲ್ ಟನ್ನಲ್ಲಿ, ಇಲ್ಲಿ ಕಾರವಾರಲ್ಲಿ ಈ ಟನ್, ಎರಡು ಸಿಕ್ಕಾಪಟ್ಟೆ ಫೇಮಸ್ ಗಣಿ. They have put a hole in what do you call that, in the mountain, and then done it full tunnel. So ಮತ್ತೆ ಕಾರವಾರ ಬೀಚ್. Oh my god, I think it's already 12 to 13 hours we've been riding continuously. ಒಂದು ದೊಡ್ಡ ಬೋಟ್ ಇದೆ, ಒಂದು ಏರೋಪ್ಲೇನ್ ಇದೆ 4 ಇಂಜಿಂದು. ARK, ಕಾರವಾರ ಸೀನ್ಸ್. ಫಿಶ್ ಸೆಲ್ಲಿಂಗ್ ಆನ್ ದ ರೋಡ್. ಗಣಿಯವರ ಬ್ಯಾಕ್ ತುಂಬ ಇದು ಮಾಡ್ತಿದೆ, ತುಂಬ ಪೇನ್ ಆಗ್ತಿದೆ ಅಂತೆ. ಸೊ ವಿ ಆರ್ ಗೋನಾ ಟೇಕ್ ಅ ಬ್ರೇಕ್ ನಿಯರ್ ಹನುಮಂತ.